ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ 8 ಬ್ರಾಂಚ್ ಓಪನಿಂಗ್ ಬಂದಿದೆ. ಹೌದು, ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಾನೇನು ಮೊದಲನೇ ಸಲ ವಿಸಿಟ್ ಮಾಡ್ತಿಲ್ಲ, ಇದು ಹೊಸ ಮಳಿಗೆ ಅಷ್ಟೇ. ನಾವು ಮತ್ತು ಸರ್ವಣ ಸರ್ ಅವರ ಕುಟುಂಬ ಸುಮಾರು 15 ವರ್ಷದಿಂದ ಪರಿಚಯ. ನಾನು ಇಂಡಸ್ಟ್ರಿಗೆ ಬಂದಾಗಿಂದನೂ ಕೂಡ ಸೊ ಹಾಗಾಗಿ ಅವ್ರ ಅನೇಕ ಕಾರ್ಯಕ್ರಮಗಳಿಗೂ ನಾನು ಬಂದಿದ್ದೀನಿ, ಮಳಿಗೆಗಳಿಗೂ ವಿಸಿಟ್ ಮಾಡ್ತೀನಿ. ಸೊ ನಾನು ಪರ್ಚೇಸು ಮಾಡಿದ್ದೀನಿ. ಅದನ್ನು ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಕೂಡ ಹೇಳಿದ್ದೀನಿ. ನಮಗೆ ಅವ್ರಿಗೂ ನಮಗೂ ಇರೋವಂಥ ಸಂಬಂಧ ಹೇಗೆ ಅಂದರೆ, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ಚಿನ್ನದ ನಾಣ್ಯ 10 ಜನರ ಮಧ್ಯದಲ್ಲಿ ಒಬ್ಬರು ತೊಗೋಬೇಕಿರುತ್ತೆ. ಸೊ ಅದು ನನ್ನ ಹೆಸರಿರುವಂಥ ನಾಣ್ಯನೇ ಬರುತ್ತೆ. ಸೊ ಹಾಗಾಗಿ ನಮ್ಮ ಅನುಬಂಧ ಅಲ್ಲಿವರೆಗೂ ಕಂಟಿನ್ಯೂ ಆಗಿದೆ. ತುಂಬಾ ನನಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಹೇಳಿದಾಗ ಒಂದು ನಂಬಿಕೆ. ಆ್ಯಕ್ಚುಲಿ ಯಾವಾಗಲೂ ಈಗ ದೇವಸ್ಥಾನಕ್ಕೆ ಹೋದಾಗ ದೇವ್ರು ನಮ್ಮ ಜೊತೆ ಮಾತಾಡಲ್ಲ, ಅಲ್ಲಿನ ಪೂಜಾರಿನೇ ಮಾತಾಡೋದು, ಎಷ್ಟು ನಗ್ನಗ್ತಾ ನಮ್ಮನ್ನು ಬರ್ಮಾಡ್ಕೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರಂತೆ ಇಲ್ಲಿ ಬಂದಾಗ ಇಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ನಮ್ಮನ್ನ ಅಷ್ಟೇ ಚೆನ್ನಾಗಿ ಗಮನಿಸ್ತಾರೆ. ಸೊ ನನಗೊಂಥರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ಈಗ ಗೋಲ್ಡ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲ ಹೆಣ್ಣು ಮಕ್ಳಿಗೂ ಗೋಲ್ಡು ಸಿಲ್ವರ್ ಅಂತಂದರೆ ಹುಚ್ಚಿಡಿದ್ಬಿಟ್ಟಿದೆ. ಸೊ ಎಷ್ಟೇ ಚಿನ್ನ ದುಬಾರಿ ಆದರೂ ಕೂಡ ಹೆಣ್ಮಕ್ಳು ಮನಸ್ಸು ಹೇಗೆ ಅಂದರೆ, ದುಬಾರಿ ಆದರೂ ಪರವಾಗಿಲ್ಲ, ನಾನು ಸ್ವಲ್ಪನಾದರೂ ತೊಗೊಳ್ಬೇಕು ಅಂತ. ಹೂಡಿಕೆ ಮಾಡೋದಕ್ಕೆ, ಅದರಲ್ಲೂ ಗೃಹಿಣಿಯರಿಗೆ ಮಹಿಳೆಯರಿಗಂತೂ ಇಷ್ಟವಾಗುವಂಥ ಒಂದು ಇದು ಹೂಡಿಕೆ ಅಂದರೆ ಅದು ಚಿನ್ನ. ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ನಾವು ಬಂದಾಗಲೂ ಅಷ್ಟೇ ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತಾ ಇರ್ತಾರೆ. ಅದರ ಜೊತೆಗೆ ಈಗ ವಿಶೇಷವಾಗಿ ಎಲ್ರಿಗೂ ಕೊಡ್ತಾ ಇರುವಂತಹ ಒಂದು ಸ್ಕೀಮ್ ಅಥವಾ ಒಂದು ಡಿಸ್ಕೌಂಟ್ ಅಂತಂದರೆ 10 ಗ್ರಾಮ್ 10 ಗ್ರಾಮ್ಗೆ 5,000. 10 ಗ್ರಾಮ್ ನೀವು ಚಿನ್ನ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಿಮಗೆ 5,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇವತ್ತು ಚಿನ್ನ ಗಗನಕ್ಕೇರಿದೆ, ಆದರೂ ಇಷ್ಟು ನಮಗೆ ರಿಯಾಯಿತಿ ಕೊಡ್ತಾ ಇದ್ದಾರೆ ಅಂತ ಆದಾಗ ಯಾವ ಡಿಸೈನ್ಗೂ ಎಲ್ಲೂ ಯಾವ ಮಳಿಗೆಗೂ ಕಡಿಮೆ ಇಲ್ಲ ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಖಂಡಿತ ಎಲ್ಲರೂ ಬನ್ನಿ, ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ. ಅದರಂತೆ ತುಂಬ ಸ್ಕೀಮ್ಸ್ ಇರುತ್ತೆ ಇವರಲ್ಲಿ. ಈಗ ನೀವೇನು ಅನ್ಕೋತೀರಾ ಹೂಡಿಕೆ ಮಾಡಬೇಕು ಅಂತ, ನಿಮ್ಮ ಅಮೌಂಟನ್ನು ನೀವು ಒಂದು 1,000 ರೂಪಾಯಲ್ಲಿ 5,000ದಿಂದ ಸ್ಕೀಮ್ ಪ್ರಾರಂಭ ಆಗುತ್ತೆ. ಸೊ ಪ್ರತಿ ತಿಂಗಳು ನೀವು ಹೂಡಿಕೆ ಮಾಡಿ 12 ತಿಂಗಳವರೆಗೂ ಹೂಡಿಕೆ ಮಾಡ್ಬೋದು. ಅದರಲ್ಲಿ ನೋ ವೇಸ್ಟೇಜ್, ನೋ ಮೇಕಿಂಗ್ ಚಾರ್ಜಸ್, ಬರೀ GST ಮಾತ್ರ ಇರುತ್ತೆ. ಸೊ ಇದು ಕೂಡ ಒಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ 9,500 ಏನೋ ಇತ್ತು, ಈಗ ನೋಡಿದ್ರೆ 14,500 ಆಗಿದೆ ಅಂತಂದರೆ ಒಂದು 4 ತಿಂಗಳಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಚಿನ್ನ ಬಹುಶಃ ತುಂಬ ದುಬಾರಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಬನ್ನಿ, ಹೂಡಿಕೆ ಮಾಡಿ. ಇಲ್ಲಿ ಕೊಡ್ತಾ ಇರುವಂಥ ಸ್ಕೀಮ್ಗಳೇನಿದೆ, ಡಿಸ್ಕೌಂಟ್ ಏನಿದೆ, ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಆ್ಯಕ್ಚುಲಿ ಎಲ್ಲ ಕೊಟ್ಟರೆ ಎಲ್ಲ ತೊಗೊಂಡು ಹೋಗ್ತೀನಿ. ಹೆಣ್ಮಕ್ಳು ಯಾವ್ದಾದ್ರು ಬೇಡ ಅಂತ ಹೇಳ್ತಾರಾ? ಸೊ ಹಾಗಾಗಿ ಯಾವುದೂ ಹೇಳಲ್ಲ, ಎಲ್ಲವೂ ಇಷ್ಟನೇ. ಹೂಡಿಕೆ ಅಂತ ಬಂದಾಗ ನಾನು ತುಂಬ ಗೋಲ್ಡ್ ಕಾಯಿನ್ಸ್ ಇಷ್ಟಪಡ್ತೀನಿ. ಬಟ್ ಗೋಲ್ಡ್ ಕಾಯಿನ್ ತೊಗೊಂಡೋಗಿ ಮನೇಲಿ ಇಟ್ಕೋಬೇಕು. ಬಟ್ ಆರ್ನಮೆಂಟ್ಸ್ ಅಂತ ಬಂದಾಗ ಎಲ್ಲವೂ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸೊ ಹೂಡಿಕೆ ಮಾಡೋದ್ರಿಂದ ನಾನು ಆಗಲೇ ಹೇಳಿದ ಹಾಗೆ ನೋ ವೇಸ್ಟೇಜ್, ನೋ ಮೇಕಿಂಗ್, ಬರೀ GST. ಈಗ ವೇಸ್ಟೇಜ್ಗೆ ನಾವು ಹೊರಗಡೆ ಎಲ್ಲ ಹೋದರೆ ನನಗೇ ಗೊತ್ತಿದೆ 12%, 8%, 30%ವರೆಗೂ ಕೆಲವು ಅಂಗಡಿಗಳಲ್ಲಿ ಹಾಕ್ತಾರೆ. ಅದನ್ನೆಲ್ಲ ನೀವು ಬದಿಗಿಟ್ಟು ಆ ಮೋಸಕ್ಕೆ ಒಳಗಾಗದೆ ದಯವಿಟ್ಟು ಇಲ್ಲಿಗೆ ಬನ್ನಿ. ತುಂಬ ಅವ್ರಿಗೊಂದು ನಂಬಿಕೆ ಇರೋದಕ್ಕೆ 8ನೇ ಮಳಿಗೆಯನ್ನು ಓಪನ್ ಮಾಡ್ತಾ ಇರೋವಂಥದ್ದು. ನಾನೇ ಆಲ್ಮೋಸ್ಟ್ 15 ವರ್ಷದಿಂದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಪರ್ಚೇಸ್ ಮಾಡ್ತೀನಿ. ಸೊ ನಂಬಿಕೆ ಇಟ್ಟು ಬನ್ನಿ, ಖಂಡಿತವಾಗ್ಲೂ ಇಲ್ಲಿ ಗೋಲ್ಡನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸ್ಪೆಷಲಿ ವೆರೈಟೀಸ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಶಾಕಿಂಗ್. ನಾನು ಎಷ್ಟೊಂದು ಗೋಲ್ಡ್ ಇದಕ್ಕೆಲ್ಲ ಹೋಗಿದ್ದೀನಿ, ಬಟ್ ಇಷ್ಟು ವೆರೈಟೀಸ್ ಇರಲಿಲ್ಲ. ತುಂಬ ಖುಷಿ ಆಯಿತು. ನನಗೆ 2 ಇಷ್ಟ ಆಯಿತು. ಇದು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ, ಸ್ಪೆಷಲಿ ಈ ನೆಕ್ಲೆಸ್ ಹೌದು, ತುಂಬ ಚೆನ್ನಾಗಿದೆ. ಅದೇ ಕಲೆಕ್ಷನ್ ನೋಡ್ತಾ ಇದ್ದೀನಿ, ಐ ಆಮ್ ವೆರಿ ಸರ್ಪ್ರೈಸ್, ಇಷ್ಟೊಂದು ಕಲೆಕ್ಷನ್ ಇದೆ ಅಂಗಡಿಯಲ್ಲಿ ಅಂತ. ಸೊ ನೆಕ್ಸ್ಟ್ ಟೈಮ್ ಏನೋ ಗೋಲ್ಡ್ ತಗೋಬೇಕು ಅಂದ್ರೆ ಖಂಡಿತ ಇಲ್ಲೇ ಬರ್ತೀನಿ. ಅವ್ರ ಬಗ್ಗೆ ಏನು ಹೇಳೋದು, ತುಂಬ ಒಳ್ಳೆಯವರು ಆ್ಯಂಡ್ ಅವ್ರು ತುಂಬ ವರ್ಷದಿಂದ ಗೊತ್ತು ಅವರು. ಸೊ ಇದು ಜೆಮ್ ಆಫ್ ಎ ಪರ್ಸನ್. ಫಸ್ಟ್ ಟೈಮ್ ಸರ್ನ ನಾನು ನಮ್ಮದು ಶೋ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೀಟ್ ಆಗಿದ್ದು, ಅಲ್ಲೇ ಬಂದು ಮಾತಾಡ್ಸಿದ್ರು. ತುಂಬ ಚಿನ್ನದಂಥ ಮನುಷ್ಯನೇ ಅಂತ ಅನಿಸ್ತು ನನಗೆ. ವೆರಿ ಡೌನ್ ಟು ಅರ್ತ್ ಬಂದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಾನು ಇನಾಗ್ರೇಷನ್ಗೆ ಬಂದರೂ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಇವತ್ತು ಸಿಕ್ಕಾಪಟ್ಟೆ ಚಿನ್ನದ ರೇಟು ದರ ಜಾಸ್ತಿ ಆಗಿದೆ, ಗಗನಕ್ಕೇರಿದೆ. ಬಡವರು ಬಗ್ಗರು ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಏನ್ ಹೇಳ್ತೀರಿ? ಅದೇ ಮಾತಾಡ್ತಾ ಇದ್ವಿ. ಒಳಗಡೆನು ತುಂಬಾ ನಾವು ಒಳಗಡೆ ಹೋಗ್ಬೇಕಾದ್ರೂ 10,000 ಸಮಥಿಂಗ್ ಏನೋ ಇತ್ತು. ರಘು ಸರ್ 3rd ವೀಕಿಗೆ ಬಂದಾಗಲೇ 13,000 ಆಗೋಗಿದೆ ಅಂತ ಹೇಳಿದ್ರು. ಗಗನಕ್ಕೆ ಏರ್ತಾನೆ ಇದೆ.
ಬಟ್ ಯಾ ಇವರಲ್ಲಿ ಮೇಕಿಂಗ್ ಚಾರ್ಜಸ್ ಎಲ್ಲ ಕಮ್ಮಿ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಬೆಸ್ಟ್ ಪ್ಲೇಸ್ ಗೋಲ್ಡ್ ಪರ್ಚೇಸಿಂಗ್. ಎಸ್ ಎಣ್ಣೆ ಶಾಖೆ ಶರವಣ ಸಾಹೇಬರು ಉದ್ಘಾಟನೆಗೆ ತಂದಿದ್ದಾರೆ, ನಾವು ಕೂಡ ಬಂದಿದ್ದೀರಿ. ಎಷ್ಟು ಖುಷಿ ಆಗ್ತಾ ಇದೆ, ಮತ್ತೆ ಏನು ಹಾರೈಸೋದಕ್ಕೆ ಹೇಳ್ತೀರಿ ಮೇಡಮ್? ಖಂಡಿತವಾಗ್ಲೂ ತುಂಬಾ ದೊಡ್ಡ ಅಚೀವ್ಮೆಂಟ್. ಯಾಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬಂದಂತಹ ವ್ಯಕ್ತಿ ಇವತ್ತು ಎಷ್ಟೊಂದು ಜನಕ್ಕೆ ಕೆಲಸ ಕೊಡುವಂತಹ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಅಂಡ್ 8ನೇ ಶಾಖೆಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಮೇ ಬಿ ನಾನೊಂದು 5-6 ವರ್ಷ ಕಂಟಿನ್ಯೂಸ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡಿದೆ. ತುಂಬಾ ಖುಷಿ ಇದೆ, ಒಂದು ಕುಟುಂಬದ ಒಂದು ಕನೆಕ್ಷನ್ ಇದೆ. ಎಲ್ಲರೂ ದರ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ವಿ, ಆದ್ರೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ತುಂಬಾ ಒಳ್ಳೆ ಸ್ಕೀಮ್ಗಳಿರುತ್ತೆ. ಸೊ ನಾವು ಹೂಡಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ದರ ಏರಿಕೆ ಗೊತ್ತೇ ಆಗಲ್ಲ ಅನ್ಸುತ್ತೆ. ಸೊ ಮಿಡಲ್ ಕ್ಲಾಸ್ ಅವ್ರಿಗೂ ಅಥವಾ ಯಾರಿಗಾದ್ರು ಒಂದು ಬಡ ಕುಟುಂಬದವ್ರಿಗೂ ಕೂಡ ಆಕ್ಸೆಸಬಲ್ ಇರೋದು ಈ ಸ್ಕೀಮ್ಗಳೇ. ಸೊ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಅದು ತುಂಬಾ ಚೆನ್ನಾಗಿರೋದ್ರಿಂದ ಜನ ಬಂದು ಇಷ್ಟಪಡ್ತಿದ್ದಾರೆ. ಅಂಡ್ ಅವ್ರ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಎಂಪ್ಲಾಯೀಸ್ನ ಕುಟುಂಬದವ್ರ ಥರ ನೋಡ್ಕೊಳ್ಳೋದು. ಅದಕ್ಕೆ ಮೇ ಬಿ ತುಂಬ ಲಾಂಗ್ ರನ್ ಆಗಿ ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರೆ. ಸೊ ಅದೆಲ್ಲ ಒಂದು ಬಾಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಇಷ್ಟು ಸಕ್ಸಸ್ ಆಗ್ತಿದ್ದಾರೆ. ಇನ್ನಷ್ಟು ಮತ್ತಷ್ಟು ಗಿಲ್ಲಿ ಅವ್ರು ಹೇಳಿದಂಗೆ 80-800 ಶಾಖೆಗಳಾಗಲಿ ಅಂತ ಕೇಳ್ತಿದ್ದೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.